ಎಂತೆಂಥ ಘಟನೆಗಳಿಗೆ ಕರುನಾಡು ಇಡೀ ದೇಶ ಸಾಕ್ಷಿ ಆಗ್ತಾ ಇದೆ ಅಂತ ಅಂದರೆ ದಿನನಿತ್ಯ ಜಗಳಗಳಾಗ್ತಾ ಇರ್ತವೆ, ದೊಡ್ಡ ಮಟ್ಟದ ಘಟನೆಗಳಾಗ್ತಾ ಇರ್ತವೆ. ಆದರೆ ಈ ಘಟನೆ ಶಿವಮೊಗ್ಗದಲ್ಲಿ ನಡೆದಿದೆ. ಒಂದು ಗಂಡ ಸಿಟ್ಟಿಗೆದ್ದು ಹೆಂಡತಿ ಮೂಗು ಕಚ್ಚಿಬಿಟ್ಟಿದ್ದಾನೆ. ಗಂಡ ಹೆಂಡತಿ ಗಲಾಟೆಯಲ್ಲಿ ಘನಘೋರ ದುರಂತ ನಡೆದು ಹೋಗ್ಬಿಟ್ಟಿದೆ. ಸಿಟ್ಟಿಗೆದ್ದ ಗಂಡ ಹೆಂಡತಿಗೂ ಹಿಂಗೂ ಮಾಡ್ತಾನ ಅಂತ ಎಲ್ಲರೂ ಹುಬ್ಬೇರಿಸ್ಬೇಕು. ಅಯ್ಯಯ್ಯೋ, ಇವನೆಂಥ ಗಂಡ, ಮನುಷ್ಯತ್ವನೇ ಇಲ್ವಾ ಹಾಗಾದ್ರೆ ಇವನಿಗೆ? ಸಂಸಾರದ ಜಗಳದಲ್ಲಿ ಹೀಗೆಲ್ಲ ನಡೆಯುತ್ತಾ ಅಂತ. ಚನ್ನಗಿರಿಯ ಗಂಡ ಹೆಂಡತಿ ಜಗಳದಲ್ಲಿ ಅಸಲಿಗೆ ಆಗಿದ್ದೇನು? ಗಂಡ ಹೆಂಡತಿ ಗಲಾಟೆಯಲ್ಲಿ ಘನಘೋರ ದುರಂತ ನಡೆದು ಹೋಗಿದೆ. ಸಿಟ್ಟಿಗೆದ್ದ ಗಂಡ ಹೆಂಡತಿಗೆ ಹಿಂಗೂ ಮಾಡ್ತಾನ? ಈ ರೀತಿಯಾಗೂ ಟಾರ್ಚರ್ ಕೊಡಬಹುದಾ? ಈ ರೀತಿಯಾಗೂ ಜಗಳ ಆಡಬಹುದಾ? ಈ ರೀತಿಯಾಗೂ ಕಿತ್ತಾಡಬಹುದಾ? ಒಂದು ಸಂಸಾರ ಅಂದ್ರೆ ಅಲ್ಲಿ ಜಗಳ ಇದ್ದೇ ಇರುತ್ತೆ, ಅದರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಇಲ್ಲ. ಆದರೆ ಕೆಲವೊಂದಿಷ್ಟು ಗಲಾಟೆಗಳನ್ನು ನಾವು ನೋಡ್ತಾ ಇರ್ತೀವಿ. ಹೊಡಿತಾನೆ ಗಂಡ, ಬಡಿತಾನೆ ಅಂತ ಹೇಳಿ ಕಂಪ್ಲೇಂಟ್ ಎಲ್ಲ ಮಾಡಿರ್ತಾರೆ ಹೆಂಡತಿ. ಆದರೆ ಇಲ್ಲಿ ವಿಚಿತ್ರವಾದಂಥ ಘಟನೆ ಇದು. ಹಿಂಗೂ ಒಬ್ಬ ಗಂಡ ಮಾಡಬಹುದಾ? ಹೆಂಡತಿಗೆ ಹೊಡಿಬಹುದಾ? ಜಗಳ ಮಾಡಬಹುದಾ? ಆಶ್ಚರ್ಯ ಆಗೋಗ್ಬಿಡುತ್ತೆ ನಿಮಗೆ ಈ ಸುದ್ದಿಯನ್ನು ನೋಡ್ಬಿಟ್ರೆ. ಚನ್ನಗಿರಿಯ ಗಂಡ ಹೆಂಡತಿ ಜಗಳದಲ್ಲಿ ಏನಾಯ್ತು ಹಾಗಾದ್ರೆ ಅಸಲಿಗೆ? ಯಾಕೆ ಈ ರೀತಿಯಾದಂಥ ಗಲಾಟೆ ಆಯಿತು? ಗಲಾಟೆ ವಿಕೋಪಕ್ಕೆ ಯಾಕೆ ತಿರುಗುತ್ತು? ಅದಾದ ನಂತರ ಆ ಗಂಡ ಏನು ಮಾಡ್ದ? ಈಗೇನಾಗಿದೆ ಈ ಪ್ರಕರಣ? ಎಲ್ಲದರ ಬಗ್ಗೆಯೂ ಕೂಡ ಪಿನ್ ಟು ಪಿನ್ ಮಾಹಿತಿಯನ್ನು ನೀಡ್ತಾ ಹೋಗ್ತೀವಿ. ಸಂಸಾರದ ಜಗಳದಲ್ಲಿ ಹಿಂಗೂ ಮಾಡೋಕ್ಕಾಗುತ್ತಾ? ಹಿಂಗೂ ಜಗಳ ಮಾಡಬಹುದಾ? ಈ ರೀತಿಯಾಗೂ ಹೊಡೆದಾಡಬಹುದಾ? ಅದರಲ್ಲೂ ಇತ್ತೀಚಿನ ದಿನಗಳಲ್ಲಂತೂ ವಿಚಿತ್ರ ಅನಿಸ್ತಾ ಇದೆ. ವಿಚಿತ್ರ. ಇವನೆಂತ ಗಂಡಾರಿ, ಮನುಷ್ಯತ್ವನೇ ಇಲ್ವಾ ಅಂತ ನೀವು ಕೂಡ ಬೈದು ಬಿಡ್ತೀರಿ. ಈ ಸುದ್ದಿಯನ್ನ ಸಂಪೂರ್ಣವಾಗಿ ನೋಡಿದ ನಂತರ ಬೈದಾಕ್ಬಿಡ್ತೀರಿ ಆತನನ್ನು. ಹಂಗೆ ಮಾಡಿದಾನೆ. ಸಾಲದ ವಿಚಾರಕ್ಕೆ ಗಲಾಟೆ ಶುರುವಾಗಿದೆ. ಹೆಂಡತಿಯ ಮೂಗನ್ನೇ ಕಟ್ ಮಾಡಿದ್ದಾನೆ. ಚಾಕು ಅಲ್ಲ, ಚೂರಿನೂ ಅಲ್ಲ, ತನ್ನ ಹಲ್ಲಿನಿಂದಲೇ ಕಚ್ಚಿದಾನೆ ಪತಿ. ಕೋಪದಿಂದ ಪತ್ನಿಯ ಮೂಗನ್ನೇ ಕಚ್ಚಿ ಕಚ್ಚಿ ತುಂಡರಿಸಿ ಬಿಟ್ಟಿದ್ದಾನೆ. ಚನ್ನಗಿರಿ ತಾಲೂಕಿನ ಮಂಟಕ ಘಟ್ಟದಲ್ಲಾಗಿರುವಂತಹ ಘಟನೆ ಇದು. ಚನ್ನಗಿರಿ ತಾಲೂಕಿನ ಮಂಟಕ ಘಟ್ಟ ಗ್ರಾಮದಲ್ಲಾಗಿರುವಂತಹ ಘಟನೆ. ಗಾಯಗೊಂಡಿದ್ದ ವಿದ್ಯಾಗೆ ಶಿವಮೊಗ್ಗದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಸಾಲದ ಕಂತು ಕಟ್ಟುವ ವಿಚಾರಕ್ಕೆ ಗಂಡ ಹೆಂಡತಿಯ ನಡುವೆ ಜಗಳ ಆಗಿದೆ. ಗಲಾಟೆ ವಿಕೋಪಕ್ಕೆ ಹೋಗಿ ಪತ್ನಿಗೆ ನಿಂದಿಸಿ ಹಲ್ಲೆಯನ್ನ ಮಾಡಿದಾನೆ ಪತಿ. ಅಲ್ಲದೆ ಗಲಾಟೆ ವೇಳೆ ಕೆಳಗೆ ಬಿದ್ದಾಗ ಮೂಗನ್ನೇ ಕಚ್ಚಿಬಿಟ್ಟಿದ್ದಾನೆ. ತಕ್ಷಣವೇ ಗಲಾಟೆ ಬಿಡಿಸಿ ಆಸ್ಪತ್ರೆಗೆ ಕಳುಹಿಸಿದ್ದಾರೆ ಸ್ಥಳೀಯರು ಅನ್ನೋದು ಗೊತ್ತಾಗ್ತಾ ಇದೆ. ಇದೀಗ ಗಂಡ ವಿಜಯ್ ವಿರುದ್ಧ ಠಾಣೆ ಮೆಟ್ಲೇರಿದ್ದಾರೆ ಪತ್ನಿ. ಇನ್ನೇನ್ ಮಾಡಕ್ ಸಾಧ್ಯ? ಪತ್ನಿಯ ದೂರಿನ ಹಿನ್ನೆಲೆಯಲ್ಲಿ ಚನ್ನಗಿರಿ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಅಯ್ಯಯ್ಯೋ, ನೋಡಿ ಅಲ್ಲಿ ನಿಮಗೆ ಫೋಟೋದಲ್ಲಿ ತೋರಿಸ್ತಾ ಇದ್ದೀವಿ. ಮೂಗು ಅರ್ಧಕ್ಕರ್ಧ ಕಚ್ಚಿ ತುಂಡೇ ಮಾಡಿಬಿಟ್ಟಿದ್ದಾನೆ ಅದನ್ನು. ನೋಡಿ ಅಲ್ಲಿ ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಫೋಟೋದಲ್ಲಿ ಭಯಾನಕವಾಗಿದೆ, ನೋಡೋಕ್ಕೂ ಆಗಲ್ಲ ಅದನ್ನು. ಸೊ ಒಂದು ಕಡೆ ಆ ಮೂಗು ಕಟ್ಟಾಗಿರೋದು, ಕೆಳಗಡೆ ಬಿದ್ದಿರುವಂಥ ದೃಶ್ಯ. ಮತ್ತೊಂದು ಕಡೆ ಆಕೆಯನ್ನು ನೋಡ್ಬೋದು, ಅರ್ಧಕ್ಕರ್ಧ ಮೂಗೆ ಕಟ್ಟಾಗಿದೆ. ಅದು ಏನು ಚಾಕು ತೊಗೊಂಡು ಕಟ್ ಮಾಡಿದಾನ, ಚೂರಿ ತೊಗೊಂಡು ಕಟ್ ಮಾಡಿದಾನ? ಇಲ್ಲ, ತನ್ನ ಬಾಯಿಯಲ್ಲಿರುವಂಥ ಹಲ್ಲಿನಿಂದ ಕಚ್ಚಿ ಕಚ್ಚಿ. ಅಂದರೆ ಆತನಿಗೆ ಎಷ್ಟು ಕೋಪ ಇರಬೇಡ ಆತನ ಪತ್ನಿಯ ಮೇಲೆ. ಇದು ಯಾವುದೋ ದೊಡ್ಡ ವಿಚಾರ ಅಲ್ಲ, ಸಾಲ ಮಾಡ್ಕೊಂಡಿದ್ರಂತೆ, ಅದನ್ನು ತೀರಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರುವಂಥ ಘಟನೆ. ಅಸಲಿಗೆ ಅವ್ರಿಗೆ ಗೊತ್ತಿರುತ್ತೆ ಅಂದರೆ ಯಾಕೆ ಅಷ್ಟೊಂದು ದ್ವೇಷ ಇರುತ್ತೋ, ಯಾಕೆ ಅಷ್ಟೊಂದು ಸಿಟ್ಟಿತ್ತು ಆತನಿಗೆ, ಅದನ್ನೆಲ್ಲ ಆತನೇ ಹೇಳಬೇಕಾಗಿದೆ. ಇಲ್ಲಿ ವಿಜಯ್ ಗಂಡ, ವಿದ್ಯಾ ಈಕೆ 30 ವರ್ಷ ಆಕೆಗೆ. ಸೊ ಆಕೆಯನ್ನು ಈ ರೀತಿಯಾಗಿ ಹೊಡೆದು ಬಡಿದು ನಂತರ ಆಕೆ ಕೆಳಗೆ ಬಿದ್ದಂಥ ಸಂದರ್ಭದಲ್ಲಿ ಮೂಗನ್ನು ಕಚ್ಚಿ ಕಟ್ಟು ಮಾಡಿಬಿಟ್ಟಿದ್ದಾನೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಶಿವಮೊಗ್ಗ ರಿಪೋರ್ಟರ್ ನವೀನ್. ನಿಜಕ್ಕೂ ಆಶ್ಚರ್ಯಕರ ಘಟನೆ ಇದು. ಮೂಗು ಕಚ್ಚಿ ಕಟ್ ಮಾಡುವಂತ ಕೋಪ ಏನಿತ್ತಪ್ಪ ಅಂತದ್ದು ಆ ಮನುಷ್ಯನಿಗೆ? ಖಂಡಿತವಾಗ್ಲು ರಾಮ್, ಯಾಕಂದ್ರೆ ಯಾವಾಗ್ಲೂ ಒಂದು ಸಾಮಾನ್ಯವಾಗಿ ಮಾತು ಹೇಳ್ತಾರೆ, ಅಂದ್ರೆ ನಿಮ್ಮ ಮೂಗಿನ ತುದಿಯೇ ಕೋಪ ಇದೆ ಅಂತ ಹೇಳಿ. ಅಂದ್ರೆ ಇವತ್ತು ಗಂಡನ ಕೋಪಕ್ಕೆ ಹೆಂಡತಿಯ ಮೂಗಿನ ತುದಿಯೇ ಕಟ್ಟಾಗಿರುವಂತದ್ದು. ಮುಖ್ಯವಾಗಿ ಈ ಒಂದು ಘಟನೆ ದಾವಣಗೆರೆಯ ಚನ್ನಗಿರಿ ತಾಲೂಕಿನ ಮಂಟರಘಟ್ಟ ಗ್ರಾಮದಲ್ಲಿ ನಡೆದಿರುವಂತದ್ದು. ಆದ್ರೆ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಾಗ ಹೆಂಡತಿಯನ್ನ ಶಿವಮೊಗ್ಗದ ಮೆಗ್ಗಾನ್ ಹಾಸ್ಪಿಟಲ್ ಕೂಡ ಚಿಕಿತ್ಸೆಗೆ ಕರ್ಕೊಂಡು ಬಂದಿರುವಂತದ್ದು. ಜೊತೆಗೆ ಶಿವಮೊಗ್ಗದ ಖಾಸಗಿ ಆಸ್ಪತ್ರೆಯಲ್ಲಿ ಕೂಡ ಆಕೆಗೆ ಚಿಕಿತ್ಸೆಯನ್ನ ಕೊಟ್ಟಿರುವಂತದ್ದು. ಮುಖ್ಯವಾಗಿ ಈ ಒಂದು ಘಟನೆ ನಡೆದಿರುವಂತದ್ದು ಏನು ಮಂಟರಘಟ್ಟ ಗ್ರಾಮದಲ್ಲಿ ಜುಲೈ
ಮಧ್ಯಾಹ್ನ 12:30 ಸುಮಾರಿಗೆ ಗಂಡ ಹೆಂಡತಿ ನಡುವೆ ಅದೇನು ಸಾಲದ ಕಂತು ಕಟ್ಟುವ ವಿಚಾರವಾಗಿ ಒಂದಷ್ಟು ಮಾತುಕತೆ ಆಗುತ್ತೆ. ಆ ಮಾತುಕತೆ ನಂತರದಲ್ಲಿ ವಿಕೋಪಕ್ಕೆ ಹೋಗಿ ಗಂಡ ಹೆಂಡತಿ ನಡುವೆ ಒಂದಷ್ಟು ಗಲಾಟೆ ಕೂಡ ಆಗುವಂತದ್ದು. ಆ ಸಂದರ್ಭದಲ್ಲಿ ಗಂಡ ವಿಜಯ್ ಏಕಾಏಕಿ ಹೆಂಡತಿ ಪತ್ನಿ ವಿದ್ಯಾ ಮೇಲೆ ಸಾಕಷ್ಟು ಹಲ್ಲೆಯನ್ನ ಮಾಡ್ತಾನೆ. ಆಕೆಯನ್ನ ಕೆಳಗೆ ಬೀಳಿಸಿ ನಿಂದಿಸಿ ಹಲ್ಲೆಯನ್ನ ಮಾಡ್ತಾನೆ. ಜೊತೆಗೆ ಕೆಳಗೆ ಬಿದ್ದ ಆಕೆಯ ಮೂಗನ್ನ ಗಂಡ ಏಕಾಏಕಿ ಕಚ್ಚಿರುವಂತದ್ದು. ಆತ ಅಲ್ಲಿಂದ ಕಚ್ಚಿದ ರಭಸಕ್ಕೆ ಏನು ವಿದ್ಯಾಳ ಮೂಗಿನ ಮುಂಭಾಗ ಸಂಪೂರ್ಣವಾಗಿ ಕಟ್ಟಾಗಿ ಪೀಸ್ ಬಿದ್ದು ಹೊರಗಡೆ ಬಂದಿರುವಂತದ್ದು. ಹಾಗಾಗಿ ತಕ್ಷಣ ಅಲ್ಲಿದ್ದಂತಹ ಸ್ಥಳೀಯರು ವಿದ್ಯಾಳನ್ನ ರಕ್ಷಿಸಿ ಚನ್ನಗಿರಿಯ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡೋ ಕೆಲಸವನ್ನ ಮಾಡ್ತಾರೆ. ಜೊತೆಗೆ ಬಳಿಕ ಹೆಚ್ಚಿನ ಚಿಕಿತ್ಸೆಗಾಗಿ ಶಿವಮೊಗ್ಗದ ಮೆಗಾನ್ ಹಾಸ್ಪಿಟಲ್ ಕೂಡ ಕರ್ಕೊಂಡು ಬರ್ತಾರೆ. ಅಲ್ಲಿ ಪರಿಶೀಲಿಸಿದಂತ ವೈದ್ಯರು ಏನು ಪ್ಲಾಸ್ಟಿಕ್ ಸರ್ಜರಿಗಾಗಿ ಶಿವಮೊಗ್ಗದ ಮತ್ತೊಂದು ಖಾಸಗಿ ಆಸ್ಪತ್ರೆ ಕೂಡ ದಾಖಲು ಮಾಡ್ತಾರೆ. ಅಲ್ಲಿ ಈಗ ಖಾಸಗಿ ಆಸ್ಪತ್ರೆಯಲ್ಲಿ ಏನು ನಮೂದಾದ ನಂತರದಲ್ಲಿ ಅಲ್ಲಿಂದ ಸಮೀಪದ ಠಾಣೆಗೆ ಅಂದ್ರೆ ಶಿವಮೊಗ್ಗದ ಜಯನಗರ ಠಾಣೆಗೆ MLC ಅಂದ್ರೆ ಮೆಡಿಕಲ್ ಲೀಗಲ್ ಕೇಸಸ್ ಅಲ್ಲಿ ದಾಖಲಾಗುತ್ತೆ. ನಂತರ ಅಲ್ಲಿನ ಪೊಲೀಸರು ಪರಿಶೀಲನೆ ನಡೆಸಿ ಏನು ಘಟನೆ ಆದಂತಹ ಸ್ಥಳ ಚನ್ನಗಿರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಚನ್ನಗಿರಿ ಪೊಲೀಸರಿಗೆ ಮಾಹಿತಿಯನ್ನ ಕೊಡ್ತಾರೆ. ಇದೀಗ ಏನು ಕಳೆದ 2 ದಿನಗಳಿಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಂತಹ ವಿದ್ಯಾರ್ಥಿ ಕೂಡ ಸ್ವಲ್ಪ ಚೇತರಿಸಿಕೊಳ್ತಾ ಇರುವಂತದ್ದು. ಮುಖ್ಯವಾಗಿ ಈ ಒಂದು ಘಟನೆಗೆ ಸಂಬಂಧಪಟ್ಟ ಹಾಗೆ ಹೆಂಡತಿಯ ಮೂಗನ್ನ ಕಟ್ ಮಾಡಿರುವಂತಹ ಗಂಡನ ವಿರುದ್ಧವೇ ಈಗ ಆಕೆ ಕೂಡ ಚನ್ನಗಿರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನ ಕೂಡ ದೂರನ್ನ ಕೂಡ ಕೊಟ್ಟಿದ್ರು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ಪತಿ ವಿಜಯ್ ವಿರುದ್ಧ ಈಗಾಗಲೇ ಏನು FIR ಅನ್ನು ಕೂಡ ದಾಖಲು ಮಾಡಿರುವಂತದ್ದು. ಹಾಗಾಗಿ ಒಂದು ಕಡೆ ಈ ಒಂದು ಪ್ರಕರಣ ಖಂಡಿತವಾಗ್ಲೂ ರಾಮಾಯಣವನ್ನ ಅಂದ್ರೆ ಏನು ಲಕ್ಷ್ಮಣ ಶೂರ್ಪನಖಿಯ ಮೂಗನ್ನ ಕಟ್ ಮಾಡ್ತಾನೆ ಆ ರೀತಿಯಾಗಿ ಗಂಡ ತನ್ನ ಪತ್ನಿ ಏನು ಕೋಪಕ್ಕೆ ಬುದ್ಧಿಯನ್ನ ಕೊಟ್ಟು ಇವತ್ತು ಹೆಂಡತಿಯ ಮೂಗನ್ನ ಕಟ್ ಮಾಡಿರುವಂತದ್ದು. ರಾಮ್.